ಹೆಲೋ ನೀಟ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಅವರು ಈಗ ತಾನೇ ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜಲ್ಲಿ 50 ಸೀಟು ಎಕ್ಸ್ಟ್ರಾ ಬಂದಿತ್ತಲ್ವಾ, ಅದನ್ನು ಸೀಟ್ ಮ್ಯಾಟ್ರಿಕ್ಸ್ ಸೇರ್ಕೊಳ್ಳೋ ಅಂತ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಿದ್ರಿ, ಸರ್ ಈ ಇನ್ಫಾರ್ಮೇಷನ್ ಎಲ್ಲೂ ಇಲ್ಲ ಅಂತ. ನಾನು ಅದನ್ನು NMC ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಂಡಿದ್ದೆ. ಆಕ್ಸ್ಫರ್ಡ್ ಮತ್ತು ಶ್ರೀನಿವಾಸ ಎರಡು ಕಾಲೇಜಲ್ಲಿ 50 ಸೀಟ್ ಜಾಸ್ತಿ ಆಗಿ ಟೋಟಲ್ 100 ಜಾಸ್ತಿ ಆಗಿದೆ ಅಂತ. ಈಗ ಸದ್ಯಕ್ಕೆ ಅವರು ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜಲ್ಲಿ 50 ಸೀಟ್ಸ್ ಇನ್ಕ್ರೀಸ್ ಆಗಿರೋದನ್ನ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದ್ದಾರೆ. ಸೊ ಈ ರೌಂಡ್ಗೆ ಸೇರ್ಕೊಳ್ಳುತ್ತೆ ಈ 50 ಸೀಟು. ಡಿಸ್ಟ್ರಿಬ್ಯೂಷನ್ ಆಫ್ ಫಸ್ಟ್ MBBS ಗೌರ್ಮೆಂಟ್ ಸೀಟ್ಸ್ ಅಮಾಂಗ್ ವೇರಿಯಸ್ ಕ್ಯಾಟಗರೀಸ್ GPNQ ಬೋತ್ ಇನ್ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಫಾರ್ ದ ಅಕಾಡೆಮಿಕ್ ಇಯರ್ 24-25. ಇದು ಅಡಿಷನಲ್ ಸೀಟ್ಸು. ಎಷ್ಟು ಆ್ಯಡ್ ಆಯಿತು, ಇನ್ಕ್ರೀಸ್ ಇನ್ ಇಂಟೇಕ್ ಆಯಿತು ಅಂದರೆ 50 ಸೀಟು. ನೆನಪಿಟ್ಕೊಳ್ಳಿ, ಇದು ಇನ್ಕ್ರೀಸ್ ಇನ್ ಇಂಟೇಕ್, ಇದು ಹೊಸ ಕಾಲೇಜ್ ಅಲ್ಲ. ಇರೋ ಸೀಟ್ಸಲ್ಲಿ 50 ಸೀಟು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಿಮಗೆ ಆಪ್ಷನ್ ಎಂಟ್ರಿಲಿ ಆ್ಯಡ್ ಮಾಡ್ಕೊಳ್ಳೋದಕ್ಕೇನು ಬಿಡೋದಿಲ್ಲ ಅವರು, ಯಾಕೆಂದರೆ ಇದೇನು ಹೊಸ ಕಾಲೇಜ್ ಬಂದಿಲ್ವಲ್ಲ. ಹಾಗಾಗಿ ಸೀಟ್ಸ್ ಮಾತ್ರ ಜಾಸ್ತಿ ಆಗಿದೆ. ನೀವು ಮೊದಲೇ ಏನಾದರೂ ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜ್ ಏನಾದರೂ ಮೊದಲೇ ಎಂಟ್ರಿ ಮಾಡಿದರೆ ಸೊ ನಿಮ್ಗೆ ಸ್ವಲ್ಪ ಆಪರ್ಚುನಿಟಿ ಜಾಸ್ತಿ ಇರುತ್ತೆ. ಈ 50 ಸೀಟಲ್ಲಿ 12 ಸೀಟ್ ಮಾತ್ರ ಗೌರ್ಮೆಂಟ್ ಕೋಟಾ ಸೀಟ್ಸ್, 25% ಆಫ್ 50. ಸೊ 12 ಸೀಟ್ಗೆ ನಿಮಗೆ 1.5 ಲಕ್ಷ ಫೀಸ್ ಇರುತ್ತೆ. ನೆಕ್ಸ್ಟು ಪ್ರೈವೇಟ್ ಸೀಟ್ಸು 28 ಪ್ರೈವೇಟ್ ಸೀಟ್ಸ್ ಇರುತ್ತೆ. ಇದೊಂದು ತೆಲುಗು ಮೈನಾರಿಟಿ ಕಾಲೇಜು, ಆಕ್ಸ್ಫರ್ಡು ತೆಲುಗು ಮೈನಾರಿಟಿ ಕಾಲೇಜು. ಹಾಗಾಗಿ ಈ 28ರಲ್ಲಿ 18 ಸೀಟು ತೆಲುಗು ಮೈನಾರಿಟಿ ಅವ್ರಿಗೆ ಹೋಗಿರುತ್ತೆ. ಇನ್ನೊಂದು 10 ಸೀಟ್ ಮಾತ್ರ ಪ್ರೈವೇಟ್ ಕ್ಯಾಟಗರಿಯಲ್ಲಿ ಉಳ್ಕೊಂಡಿರುತ್ತೆ. ಅಂದರೆ ನಿಮಗೆ ಆರ್ಡಿನರಿ ಜನಕ್ಕೆ ಅಂದ್ಕೊಳ್ಳಿ, ಯಾವುದು ರಿಸರ್ವೇಷನ್ ಏನು ಇಟ್ಕೊಂಡಿರಲ್ವಲ್ಲ ಅವರಿಗೆ. ಇನ್ನು NRI ಕೋಟಾದಲ್ಲಿ 7 ಸೀಟ್ ಇರುತ್ತೆ, ಅದರ್ಸ್ ಕ್ಯಾಟಗರಿಯಲ್ಲಿ 3 ಸೀಟ್ ಇರುತ್ತೆ. ಟೋಟಲು 50 ಸೀಟು. ನಿಮಗೆ ತುಂಬ ಉಪಯೋಗ ಆಗುವಂಥದ್ದು 12 ಸೀಟು ಮಾತ್ರ, 1.5 ಲಕ್ಷದ್ದು. ಸೊ ಈ 50ರಲ್ಲಿ ಕ್ಲಾರಿಟಿ ಸಿಕ್ತು ಅನಿಸುತ್ತೆ, 12 ಗೌರ್ಮೆಂಟ್ ಕೋಟಾ ಸೀಟ್ಸು ಅಂತ. ಈ 12 ಗೌರ್ಮೆಂಟ್ ಕೋಟಾ ಸೀಟ್ಸಲ್ಲಿ ಹೈದ್ರಾಬಾದ್ ಕರ್ನಾಟಕ 1 ಇಟ್ಟಿರ್ತಾರೆ, ನಾನ್ ಹೈದ್ರಾಬಾದ್ ಕರ್ನಾಟಕ 11. ಸೊ ಹೈದ್ರಾಬಾದ್ ಕರ್ನಾಟಕ ರಿಸರ್ವೇಷನ್ ಇರೋರ್ಗೆ ಖುಷಿ ಪಡ್ಬೋದು, 1 ಸೀಟ್ ಮಾತ್ರ ಜಾಸ್ತಿ ಆಗುತ್ತೆ. ನಾನ್ ಹೈದ್ರಾಬಾದ್ ಕರ್ನಾಟಕದಲ್ಲಿ 11. ಸೊ ಟೋಟಲ್ 12ನ ಆ ಥರ ಸ್ಪ್ಲಿಟ್ ಮಾಡ್ತಾರೆ. ಸೊ ಇನ್ನು ಬೇರೆ ಬೇರೆ ಕ್ಯಾಟಗರಿಗೆ ಈ 11 ಸೀಟ್ ಇತ್ತಲ್ಲ ನಾನ್ ಹೈದ್ರಾಬಾದ್ದು, ಅದರಲ್ಲಿ GM 4, GMR 1, SC ಜನರಲ್ 2, ST ಜನರಲ್ 1, 2AG 1, 3BG 1, ಈ ಥರ ಡಿವೈಡ್ ಮಾಡ್ಕೊಂಡಿರ್ತಾರೆ. ಹೈದ್ರಾಬಾದ್ ಕರ್ನಾಟಕ ಇದ್ದಿದ್ದೇ 1 ಸೀಟು, ಅದು SC ಜನರಲ್ಗೆ ಹೋಗಿದೆ. ನೆಕ್ಸ್ಟು 38 ಸೀಟು, 12 ಸೀಟು ಗೌರ್ಮೆಂಟ್ ಕೋಟಾ ಸೀಟ್ ಆಯಿತು. ಈ 38 ಸೀಟು ಪ್ರೈವೇಟ್ ಕೋಟಾ ಸೀಟ್ಸ್, ಅಂದರೆ 12 ಲಕ್ಷದ ಸೀಟು. ಈ 38 ಸೀಟಲ್ಲಿ ಪ್ರೈವೇಟ್ ಕ್ಯಾಟಗರಿಲಿ 28 ಸೀಟ್ ಇರುತ್ತೆ. ಇನ್ನು 10 ಸೀಟ್ ಎಲ್ಲಿ ಹೋಗುತ್ತೆ ಅಂದರೆ 7 NRI ಕೋಟಾ, 3 ಅದರ್ಸ್ ಕೋಟಾ. ಅಲ್ಲೆಲ್ಲ ಫೀಸ್ ಎಷ್ಟಿರುತ್ತೆ ಅಂತ ಗೊತ್ತು, 30, 35, 40 ಲಕ್ಷ ಪರ್ ಆ್ಯನಮ್ ಅಂತ ಅವ್ರ ವೆಬ್ಸೈಟಲ್ಲಿ ಹಾಕ್ಕೊಂಡಿರ್ತಾರೆ. ಸೊ ಆ 10 ಸೀಟ್ ಬಗ್ಗೆ ಮಾತಾಡೋದು ಬೇಡ. ಇನ್ನು ಈ 28 ಸೀಟಲ್ಲಿ 2 ಸೀಟು GMPH ಜನರಲ್ ಮೆರಿಟ್ ಪ್ರೈವೇಟ್ ಕೋಟಾ ಹೈದ್ರಾಬಾದ್ ಕರ್ನಾಟಕ, 2 ಸೀಟ್ ಹೋಯಿತು. ಇನ್ನು ಉಳಿದಿದ್ದೆಷ್ಟು 26. ಈ 26 ಸೀಟಲ್ಲಿ ಈ 28 ಸೀಟಲ್ಲಿ 2 ಸೀಟ್ ಹೋಯಿತು. ಈ 28ರಲ್ಲಿ 18 ತೆಲುಗು ಮೈನಾರಿಟಿ ಬಂದ್ಬಿಡತ್ತೆ. ಇಲ್ಲಿ ME ಅಂತ ಕಾಣ್ತಾ ಇದೆಯಲ್ಲ, ಇದು ತೆಲುಗು ಮೈನಾರಿಟಿ. 28ರಲ್ಲಿ 18 ಹೋಯಿತು ಅಂದರೆ 10 ಉಳಿಯುತ್ತೆ. ಆ 10ರಲ್ಲಿ 2 GMPH ಬಂದಾಯಿತು. ನೆಕ್ಸ್ಟು GMPಯಲ್ಲಿ 4 ಸೀಟ್ ಬರುತ್ತೆ, ಓಪನ್ ಕ್ಯಾಟಗರಿಯಲ್ಲಿ 4 ಸೀಟ್ ಬರುತ್ತೆ. ಸೊ ಈ GMPಯಲ್ಲಿರೋದು ಆಲ್ಮೋಸ್ಟ್ ಆಲ್ ತುಂಬ ಜನಕ್ಕೆ ಯೂಸ್ ಆಗ್ಬೋದು, ಯಾಕೆಂದರೆ ಇಲ್ಲಿ ಯಾವುದೇ ರಿಸರ್ವೇಷನ್ ಇರಲ್ಲ. 4 ಇನ್ನು ಉಳಿದ 4 ಸೀಟು ಇದು ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ, ಓಪನ್ ಟು ಆಲ್, ಹೊರಗಡೆ ಇರೋರು ಟ್ರೈ ಮಾಡ್ತಿರ್ತಾರೆ. ಸೊ ಇಲ್ಲಿ 4 ಸೀಟ್ ನಿಮ್ಗೆ ಯೂಸ್ ಆಗುತ್ತೆ, ತುಂಬ ಯೂಸ್ ಆಗುತ್ತೆ. 12 ಗೌರ್ಮೆಂಟ್ ಕೋಟಾ ಸೀಟ್ಸ್ ಯೂಸ್ ಆಗುತ್ತೆ. ತೆಲುಗು ಮೈನಾರಿಟಿ ಅವ್ರಿಗಾದರೆ 18 ಸೀಟ್ ಯೂಸ್ ಆಗುತ್ತೆ. ನೆಕ್ಸ್ಟ್ GMPH ಹೈದ್ರಾಬಾದ್ ಕರ್ನಾಟಕ ಕೋಟಾ ಅವರಿಗೆ 2 ಸೀಟ್ ಯೂಸ್ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಹೌ ದೋಸ್ 50 ಸೀಟ್ಸ್ ಆರ್ ಡಿವೈಡೆಡ್. ಸೊ ಈ ಥರ 50 ಸೀಟ್ ಡಿವೈಡ್ ಆಗಿದೆ. ಸೊ 12 ಸೀಟ್ ಅಂತೂ ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ ನಾನು ಅದು ತಿಳ್ಕೊಂಡಿದ್ದೀನಿ. ಸೊ ಯಾಕೆಂದರೆ ಎಷ್ಟೊಂದು ಜನಕ್ಕೆ ಬಾರ್ಡ್ರಲ್ಲಿ ಗೌರ್ಮೆಂಟ್ ಸೀಟ್ ಮಿಸ್ ಆಗಿರುತ್ತೆ, ಜಸ್ಟ್ ಬಾರ್ಡ್ರ್ 100 ರ್ಯಾಂಕ್ 200 ರ್ಯಾಂಕಲ್ಲಿ. ಸೊ ಅವ್ರು ಖುಷಿ ಪಡ್ತಾರೆ. ಸೊ 12 ಜನ ಗೌರ್ಮೆಂಟ್ ಸೀಟ್ ಸಿಗುತ್ತೆ ಅಂತ. ನೆಕ್ಸ್ಟ್ 12 ಜನ ಪ್ರೈವೇಟ್ ಕೋಟಾಯಿಂದ ಗೌರ್ಮೆಂಟ್ಗೆ ಹೋದಾಗ ಇನ್ನು 12 ಜನ ಹೊಸದಾಗಿ ಆ್ಯಡ್ ಆಗ್ತಾರೆ ಪ್ರೈವೇಟ್ ಕೋಟಾದಲ್ಲಿ. ಸೊ ಜಸ್ಟ್ ಪ್ರೈವೇಟ್ ಕೋಟಾ ಯಾರು ಮಿಸ್ ಆಗಿರುತ್ತೋ ಸೊ ಅವರು ಖುಷಿ ಪಡ್ತಾರೆ. ಸೊ ಆಲ್ವೇಸ್ ಒಂದು 50-100 ಸೀಟ್ ಆ್ಯಡ್ ಆದಾಗ ಒಂದಷ್ಟು ಜನಕ್ಕಾದ್ರೂ ಯೂಸ್ ಆಗುತ್ತೆ. ಸ್ಟಿಲ್ ಐ ಎಕ್ಸ್ಪೆಕ್ಟ್ ಒನ್ ಮೋರ್ ನೋಟಿಫಿಕೇಶನ್ ಫ್ರಮ್ KEA, ಅದು ಶ್ರೀನಿವಾಸ ಮೆಡಿಕಲ್ ಕಾಲೇಜು ಮಂಗಳೂರು. ಅವ್ರದ್ದು ಇದೇ ಥರ 50 ಸೀಟ್ ಜಾಸ್ತಿ ಆಗಿದೆ. ಅದು ತುಳು ಮೈನಾರಿಟಿಲಿ ಇದೇ ಥರ ಡಿವೈಡ್ ಮಾಡಿ ಮೋಸ್ಟ್ಲಿ ಇವತ್ತು ಇಲ್ಲ ನಾಳೆ ಬರಬಹುದು ಇನ್ನೊಂದು ನೋಟಿಫಿಕೇಶನು. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್. ಥ್ಯಾಂಕ್ ಯು.